ಇಲ್ಲೊಂದು ಈಗ ಯಾರೋ ಒಬ್ಬರು ಡೈರೆಕ್ಟರ್ ಸಿಕ್ಕಿದ್ರು ಆ್ಯಕ್ಚುಲಾಗಿ ಮಾತಾಡ್ತಾ ಹೇಳ್ತಾ ಇದ್ರು. ಅಂದರೆ ಸಿನಿಮಾ ಪರಿಭಾಷೆ ಬದಲಾಗ್ಬಿಟ್ಟಿದೆ. ಮೊದಲೆಲ್ಲ ಒಂದೊಂದು ಸೆಕೆಂಡ್ ಒಂದೊಂದು ಸೀನ್ಗೂ ಇಷ್ಟಿಷ್ಟು ಬರುತ್ತೆ ಅಂದರೆ ನಾವು ಇಟ್ಕೊಂಡು ಹೇಳ್ತಿದ್ವಿ, ಪಕ್ಕ ಹಂಗೆ ಮಾಡ್ತಿದ್ವಿ. ಈಗ ಎಲ್ಲ ಡಿಜಿಟಲ್ ಆದಷ್ಟು ಸಿನಿಮಾಗಳ ಸೋಲು ಅಥವಾ ಸಿನಿಮಾಗಳನ್ನ ತೆಗೆಯೋ ರೀತಿ ಬದಲಾಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಸೋಲ್ಗೂ ಅದು ಕಾರಣ ಆಗಿದೆ. ಬೇಕಾಬಿಟ್ಟು ಬಂದವರೆಲ್ಲ ಸಿನಿಮಾ ಮಾಡೋಕ್ಕೆ ಬರ್ತಾರೆ, ಅಥವಾ ಸಿನಿಮಾ ಕತೆ ಹೇಳಕ್ಕೆ ಬರಲ್ಲ, ಅಥವಾ ತಂತ್ರಜ್ಞಾನ ತಿಳ್ಕೊಂಡಿದ್ದು ಇದೆಲ್ಲವೂ ಕೂಡ ಬಿಗ್ ಲಾಸ್ ಆಗೋ ಕಾರಣ ಆಗ್ತಿದೆ ಅಂತ. ಸರ್ ನೋಡಿ, ಅವರು ಪಾಪ ಎಂಥ ಡೈರೆಕ್ಟ್ರ್ ಹೆಸರು ಬೇಡ, ಎಂಥ ದೊಡ್ಡ ಡೈರೆಕ್ಟ್ರು ನಿಮಗೂ ಗೊತ್ತು, ನನಗೂ ಗೊತ್ತು ಅಲ್ವಾ. ಅವ್ರು ಎಂತೆಂಥ ಹಿಟ್ ಸಿನಿಮಾಗಳು ಕೊಟ್ಟಿರೋ ಡೈರೆಕ್ಟ್ರ್ ಅವರು. ಅವ್ರ ಬಾಯಲ್ಲಿ ಇವತ್ತು ಆ ಮಾತು ಬರುತ್ತೆ ಅಂತ ಅಂದರೆ ಅವ್ರಿಗೆ ಎಷ್ಟು ನೊಂದಿರಲ್ಲ ಅವ್ರು ಇವತ್ತು ಇಂಡಸ್ಟ್ರಿ ಬಗ್ಗೆ. ಸರ್ ನೆನ್ನೆ ನಾನು ಹೇಳೋದಲ್ಲ, ಯಾವುದೋ ಒಂದು ಶೂಟಿಂಗಲ್ಲಿ ಹೋಗ್ತೀನಿ, ಒಂದು ನಾರ್ಮಲ್ ಆರ್ಟಿಸ್ಟು ಸರ್. ನಾರ್ಮಲ್ ಆರ್ಟಿಸ್ಟ್ ಅಂದರೆ ಸ್ವಲ್ಪ ಚೆನ್ನಾಗಿ ನೇಮ್ ಇರೋ ಆರ್ಟಿಸ್ಟು ಸರ್. ಯಾರೋ ಒಬ್ಬರು ಸಿನಿಮಾ ಮಾಡೋಕ್ಕೆ ಬರ್ತಾರೆ, ನೀವು ಅವ್ರಿಗೆ ಎಷ್ಟು ಚಿತ್ರಹಿಂಸೆಗಳು ಕೊಟ್ಕೊಂಡು ಅವ್ರಿಗೆ ಎಷ್ಟು ಇರಿಟೇಟ್ ಮಾಡಿ ನೀವು ಅವ್ರನ್ನ ಮನೆ ಕಳಿಸ್ತೀರಾ ಅಂತ ಅಂದರೆ, ಸರ್ ಎಲ್ಲ ಶೂಟಿಂಗಲ್ಲಿ ರೆಡಿ ಇದ್ದಾರೆ, ನನಗೆ ಇವತ್ತು ಪೇಮೆಂಟ್ ಈಗಲೇ ಹಾಕಿದ್ರೆ ನೀವು ನೀವು ಒಂದು ಸಾಫ್ಟ್ವೇರ್ ಕೆಲಸಕ್ಕೆ ಹೋಗ್ತೀರಿ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಿ, ನೀವು ಬಿಫೋರ್ ಸಂಬಳ ತಗೋತೀರಾ ಕೆಲಸ ಮಾಡಿದ್ಮೇಲೆ ತಗೋತೀರಾ ಸರ್? ಈಗ ನೀವು ಒಂದು ತಿಂಗಳು ನಾನು ಒಂದು ಕಡೆ ಕೆಲಸ ಮಾಡ್ತಿದ್ದೆ, ನೀವು ಕೆಲಸ ಮಾಡ್ತೀರಿ, ನಿಮ್ಮ ತಿಂಗಳು ಆದಮೇಲೆ ತಾನೇ ನಿಮ್ಗೆ ಸಂಬಳ ಕೊಡೋದು. ಇಲ್ಲಿ ನಮ್ಮಲ್ಲಿ ಹಂಗಲ್ಲ. ಅದೇ ನಿಮಗೆ ದೊಡ್ಡ ಪ್ರೊಡಕ್ಷನು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋ ಪ್ರೊಡ್ಯೂಸರು ಅಂತ ಅಂದರೆ ಅವ್ರು ಕೊಟ್ಟಾಗಿ ಇಸ್ಕೋತೀರಿ. ಹಂಗಂಬಿಟ್ಟು ಈಗ ಪಾಪ ಅವ್ರು ಕೇಳೋದಕ್ಕೇನಂತಾರೆ, ಸರ್ ಇವರೆಲ್ಲ ಬರ್ತಾರೆ ಸಿನಿಮಾ ಮಾಡ್ತಾರೆ ಆಮೇಲೆ ಕೈಗೆ ಸಿಗಲ್ಲ ಅಂತಾರೆ. ಆ ಥರ ಮಾಡೋದಕ್ಕೆ ನಿಂದು ಇನ್ನೂ ತುಂಬ ಜನ ಇರ್ತದಲ್ಲಿ ಸಿನಿಮಾ ಅಪ್ ಟು ಎಡಿಟಿಂಗ್ವರೆಗೂ, ಸಾರಿ ನಿಮ್ಮದು ಡಬ್ಬಿಂಗ್ವರೆಗೂ ನಿಂದು ವರ್ಕ್ ಇರ್ತದೆ. ಸರ್ ನೆನ್ನೆ ಅವನು ಶೂಟಿಂಗ್ಗೆ ಬರ್ತಾ ಇಲ್ಲ, ನೆನ್ನೆ ಅಲ್ಲಿ ಜಗಳ ಮಾಡ್ಕೊಂಡು ಕೂತಿದ್ದಾನೆ. ನಾನು ಬರೋಲ್ಲ, ನಂದು ಇವತ್ತು ಪೇಮೆಂಟ್ ಕ್ಲಿಯರ್ ಮಾಡಿದ್ರೆ ಬರೋದಂತ. ಆಮೇಲೆ ಆಯಪ್ಪ ನಾನೆನ್ನ ಚೇಂಬರ್ ಕಂಪ್ಲೇಂಟ್ ಕೊಡ್ತೀನಿ, ಅದು ಏನನ್ನ ಹಾಕೊಂಡು ಗಲಾಟೆ ಮಾಡ್ತಾಯಿದ್ರು. ಆಮೇಲೆ ಬಂದು ಆ್ಯಕ್ಟ್ ಮಾಡ್ತಾನೆ. ನೀವು ಹಿಂಗೆ ಸಿನಿಮಾ ಮಾಡೋದು ಬಿಟ್ಬಿಟ್ಟು ನೀವೆಲ್ಲ ಬಿಸ್ನೆಸ್ಗೆ ಹೇಳಿದ್ಬಿಟ್ಟು ಇಲ್ಲೆಲ್ಲ ಏನು ಅಂತ ಅವ್ನು ಡೈರೆಕ್ಟ್ರು ಅಲ್ಲಿ ಯಾರಿಗೂ ಒಂದು ಇದ್ರಲ್ಲಿ ಏನು ಮಾಡೋದು, ಅವ್ನು ಇದರಲ್ಲಿ ಏನು ಅಲ್ಲೊಂದು 10 ರೂಪಾಯಿ ಏನೋ ಕಮ್ಮಿ ಮಾಡೋಣ ಅಂತ ನೋಡ್ತಾನೋ, ಅಲ್ಲೇನೋ ಇವ್ರ ಕ್ಲಾರಿಟಿನೇ ಇಲ್ಲ. ಹಿಂಗೆ ಮಾಡಿದ್ರೆ ನಿಮಗೆ ಸಿನಿಮಾ ಅಲ್ಲ. ಸಿನಿಮಾ ಅಂದರೆ ಇದು ನಿಮ್ಗೊಂದು ತಪಸ್ಸಿದು. ಇದು ನಿಮಗೆ ನಾರ್ಮಲಾಗಿ ಏನೋ ಬಂದ್ಬಿಟ್ಟು ನಾನು ಒಂದು ಸ್ವಲ್ಪ ಬೆಳ್ಳಗಿದ್ದೀನಿ, ಜಿಮ್ಗೆ ಹೋಗಿ ಕೈ ಕಾಲೆಲ್ಲ ದಪ್ಪ ಮಾಡಿಕೊಂಡು ಏರೆಲ್ಲ ಹಿಂಗೆ ಅನ್ಕೊಂಡು ಬರ್ತೀನಿ ಹೀರೋ ಅಲ್ಲ. ಅದಲ್ಲ, ಇದು ನಮ್ಮಲ್ಲಿ ಹಂಗಿಲ್ಲ. ಈಗ ಹಂಗಿದ್ದಿದ್ರೆ ಎಲ್ಲ ಈಗ ಪಾಪ ಈಗ ಬೌನ್ಸರ್ಗಳು ಬರ್ತಾರೆ, ಅವರೆಲ್ಲ ತುಂಬ ಚೆನ್ನಾಗೇ ಇರ್ತಾರೆ. ಒಂದು ಜಿಮ್ಗಡೆ ಹೋದ್ರೆ ಎಲ್ಲ ಚೆನ್ನಾಗೇ ಇರ್ತಾರೆ. ಈ ಮಾಡಲ್ಸ್ಗಳು ಎಲ್ಲ ಚೆನ್ನಾಗಿ, ಅವರೆಲ್ಲ ಹೀರೋಗಳು ಆಗ್ಬೋದಲ್ಲ. ಒಂದು ಹಂಗಾರೆ ನಮ್ಮ ಸ್ಟೇಟಲ್ಲಿ ಮಿನಿಮಮ್ ಅಂತ ಅಂದರೆ ಒಂದು 20,000 ಜನ ಇಲ್ವಾ, ಬೇಡ 10,000 ಜನ ಇಲ್ವಾ, 10,000 ಜನ ಹೀರೋಗಳು ಆಗ್ಬೋದಾಗಲ್ಲ. ಅದಲ್ಲ, ನಿಮ್ಗೆ ಅದು ದೇವರು ನಿಮ್ಗೆ ಅದನ್ನು ಕೊಟ್ಟಿರ್ಬೇಕು, ಅದನ್ನು ನಿಮಗೆ ಅಲ್ವಾ. ಎಲ್ಲರೂ ಆಗೋಕ್ಕಾಗಲ್ಲ ನಿಮಗೆ. ಅದನ್ನೇನೋ ನಿಮ್ಗೊಂದು ಅದೊಂದು ತಪಸ್ಸು, ನೀವು ಪಡಿಬೇಕು ಅದನ್ನು ಅಲ್ವಾ. ಅದನ್ನು ಮಾಡ್ದಾನೆ ನೀವೇನೋ ಆಮೇಲೆ ಸಿನಿಮಾ ಮಾಡೋ ರೀತಿ ಟೋಟಲಿ ಚೇಂಜ್ ಆಗೋಗಿದೆ ಸರ್. ನಿಮಗೆ ಯಾರೋ ಮೊನ್ನೆ ಚೇಂಬರಲ್ಲಿ ಕೂತಿದ್ದೀವಿ ನಾವು, 5 ಲಕ್ಷ ರೂಪಾಯಿಗೆ ಫಸ್ಟ್ ಕಾಪಿ ಅಂತ ಬರ್ತಾನೆ. ಫಸ್ಟ್ ಕಾಪಿ ಅಂತಂದರೆ ಅಪ್ ಟು ನಿಮಗೆ ಸಿನಿಮಾ ಸ್ಟಾರ್ಟಿಂಗ್ ಮಾಡಿ ನಿಮಗೆ ಫಸ್ಟ್ ಕಾಪಿ ಕೊಟ್ಬಿಡೋದು 5 ಲಕ್ಷ ರೂಪಾಯಿಗೆ. 10 ಲಕ್ಷ ರೂಪಾಯಿ ಸಬ್ಸಿಡಿ ಬರುತ್ತೆ ಅಂತ. ಮೊನ್ನೆ ನಾವು ಚೇಂಬರಲ್ಲಿ ಮಾತಾಡ್ತಾ ಇದ್ದೋ ಸರ್. ನಾವು ಪಾಪ ತುಂಬ ದೊಡ್ಡವರೇ ಕೂತ್ಕೊಂಡು ಮಾತಾಡ್ತಾ ಇದ್ರು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ವಲ್ಲ, ನಾನೇನು ಮಾತಾಡಲಿಲ್ಲ. ಸಬ್ಸಿಡಿ ಫಸ್ಟು ತೆಗಿಬೇಕು ಅಂತ ಸರ್ಕಾರಕ್ಕೆ ನಾವೇ ಒಂದು ಇದನ್ನು ಕೊಡ್ತೀವಿ ಅಂತ ಅವರೇ ಮಾತಾಡ್ತಾ ಇದ್ರು. ಮೊನ್ನೆ ಪಾಪ ಯಾರೋ ಒಬ್ರು MLA ಹೇಳ್ತಾ ಇದ್ರು, ನಿಮಗೆಲ್ಲ ಸಬ್ಸಿಡಿ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು. ನಾನು ಅವಾಗ ಅದೇ ಅಂದ್ಕೊಂಡೆ, ಇವ್ರು ಹೇಗೆ ನಿಲ್ಲಿಸ್ಬೇಕು ಅಂತ ಹೇಳ್ತಾವ್ರಿ, ಚೇಂಬರಿಂದ ಇವರೇ ನಾವೇ ಬೇಡ ಅಂತ ಅಪ್ಲಿಕೇಶನ್ ಕೊಡೋಣ. ನೀವು ಸಬ್ಸಿಡಿ 10 ಲಕ್ಷ ರೂಪಾಯಿ ಕೊಡ್ತಾ ಇರೋದಕ್ಕೆ ಆ 10 ಲಕ್ಷ ರೂಪಾಯಲ್ಲಿ ಎಲ್ರಿಗೂ ಗೊತ್ತಿದೆ ಸರ್ ಅದೇನೇನಿದೆ. ಅದರಲ್ಲಿ 10 ಲಕ್ಷ ರೂಪಾಯಿ ಪ್ರೊಡ್ಯೂಸರ್ಗೆ ಎಷ್ಟು ಕೈಗೆ ಹೋಗುತ್ತೆ ಅನ್ನೋದು ಎಲ್ರಿಗೂ ಎಲ್ಲೆಲ್ಲಿ ಸೋರಿಕೆ ಇದೆ ಅನ್ನೋದು. ನೀವು ಈಗ ಈ ಸಬ್ಸಿಡಿಯಿಂದನೇ ಎಷ್ಟೋ ಸಿನಿಮಾಗಳು 5-5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಸಿನಿಮಾ ಮಾಡಿ ಸಬ್ಸಿಡಿಗೆ ಅಂತ ಮಾಡೋ ಸಿನಿಮಾಗಳು ಎಷ್ಟಾವೆ ಗೊತ್ತಾ. 200 ಸಿನಿಮಾ ಸಬ್ಸಿಡಿ ಅಂತ ಅಂದರೆ 120-130 ಸಿನಿಮಾ ಆ ಥರದವೇ ಬರ್ತವೆ. ನೀವು ಅದು ನಿಲ್ಲಿಸಿದ್ರೆ ಅದು ಆಟೋಮೆಟಿಕ್ ಅವ್ರು ಕಟ್ಟಾಯ್ತಾರೆ. ಅವಾಗ ಆಟೋಮೆಟಿಕ್ ಕ್ವಾಲಿಟಿ ಬರ್ತವೆ ಇದೆ. ಇಲ್ಲ ಅಂತಂದ್ರೆ ಇವತ್ತು ವರ್ಕರ್ಗಳೆಲ್ಲ ಅಷ್ಟೇ ಸರ್. ಅವ್ರಿಗೆ ನಿಮ್ಗೇನಾಗುತ್ತೆ, 10 ಕಡೆ ನಿಮಗೆ ಕೆಲಸ ಸಿಗುತ್ತೆ ಅಂದಾಗ ಅವ್ನ ಮೇಲೆ ಹೋಯ್ತಾನೆ. ನೀನು ಸಿಗೋದೇ 2 ಕಡೆ ಅಂತ ಅಂದಾಗ ನಿನಗೆ ಅವನು ಕಮ್ಮಿ ಆಯ್ತಾನೆ. ದುಡ್ಡು ಸರ್ ಕಷ್ಟ ಇದೆ. ಪ್ರತಿಯೊಂದು ಒಬ್ಬರದ್ದು 1 ರೂಪಾಯಿನೂ ದುಡಿಯೋದು ಕಷ್ಟ ಇದೆ. ಈಗ ನಾವೆಲ್ಲ ಹಳ್ಳಿಯಿಂದ ಬಂದರು ಸರ್. ನಾವೆಲ್ಲ ಅವಾಗೆಲ್ಲ ಇಲ್ಲಿ ಬರೋಕ್ಕೂ ಮುಂಚೆ ಎಲ್ಲ ನಾವು ಹಳ್ಳಿಗಳ ಕೆಲಸ ಮಾಡೇ ಬಂದಿರೋದು. ಅಲ್ಲೆಲ್ಲ ನಾವು 100 ರೂಪಾಯಿಗೂ ದುಡ್ದಿದ್ದೀವಿ, 10 ರೂಪಾಯಿಗೂ ದುಡ್ದಿದ್ದೀವಿ. ಇವ್ರಿಗೆ ಇಲ್ಲಿ ಹಿಂಗಲ್ಲ. ನನಗೆ 10,000 ರೂಪಾಯಿ ಬಂದ್ಬಿಡ್ಬೇಕು, ನನಗೆ 5,000 ರೂಪಾಯಿ ಬಂದ್ಬಿಡ್ಬೇಕು. ಯಾಕೆ ನಿಮ್ಗೆ ಅದು 5,000 ರೂಪಾಯಿ 10,000 ರೂಪಾಯಿ? ಪಾಪ ಯಾರೋ ಒಬ್ಬ ಜನಸಾಮಾನ್ಯ ಒಬ್ಬ ಆಟೋ ಡ್ರೈವರು ನಿಮ್ಗೆ 1,500 ರೂಪಾಯಿ ದಿನ ಎಲ್ಲ ಕೆಲಸ ಕಷ್ಟಪಡ್ತಾನೆ. ಝೊಮ್ಯಾಟೊ ಮಾಡೋನು, ಸ್ವಿಗ್ಗಿ ಮಾಡೋರು ಅವರೆಲ್ಲ ಹುಡುಗರು ಕಷ್ಟಪಡ್ತಾರೆ. ನಾವು ಕಷ್ಟಪಡ್ತೀವಿ ಒಂದೊಂದ್ಸಲ. ಈಗ ಇವ್ರಿಗೆಲ್ಲ ಇಲ್ದೋದು ನಿನಗೇನಕ್ಕೆ ಸ್ಪೆಷಲ್ಲು? ನೀನೇನು ಆಕಾಶದಿಂದ ಇಳಿದಿದೆಯಾ? ಇವ್ರ ಪೇಮೆಂಟ್ಗಳಲ್ಲೆಲ್ಲ ಇವ್ರು ಕಮ್ಮಿ ಮಾಡಿಕೊಂಡು ಇವ್ರಿಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾಡಿ ನಿಮ್ಗೆ ಆನ್ ಸ್ಕ್ರೀನ್ ಖರ್ಚುಗಳು ಮಾಡ್ತು ಅಂತ ಅಂದರೆ ಇವತ್ತು ತುಂಬ ಚೆನ್ನಾಗಿದೆ ಇಂಡಸ್ಟ್ರಿ. ನೀವು ಯಾವುದೋ ನಿಮ್ಮದು ಒಂದು ಆಡಂಬರ ಜೀವನ ಮಾಡೋದಕ್ಕೆ, ನಿಮ್ಮದೇನೋ ಒಂದು ಇದು ಮಾಡೋದಕ್ಕೆ, ನಿಮ್ಮದು
1 ಗಂಟೆ ಆಗಂಗಿಲ್ಲ ಶೂಟಿಂಗಿಗೆ ಬ್ರೇಕ್ ಕೊಡೋದು, 1 ವಾರ ಆದರೂ ನಿಮಗೆ ಪುನಃ ಸ್ಟಾರ್ಟ್ ಮಾಡಲ್ಲ. ಅಲ್ಲಿ ನಿಮ್ದು ಅದೆಲ್ಲ ಬಾಡಿಗೆ ಓಡ್ತಾನೆ ಇರ್ತದೆ, ಜನ್ರೇಟ್ರ್ ಓಡ್ತಿರ್ತವೆ, ಕ್ಯಾರವನ್ ಓಡ್ತಿರ್ತದೆ. ನಿಮಗೆ ಒಂದು ನಾರ್ಮಲ್ ಮೂವಿ ಸರ್, ನಿಮಗೆ 3 ಕ್ಯಾರವನ್ ಬೇಕು ಕೂತ್ಕೊಳ್ಳೋಕ್ಕೆ. ಇವರು ಕ್ಯಾರವನಲ್ಲಿ ಕೂತ್ಕೊಂಡು ಮಜಾ ಮಾಡೋಕ್ಕೆ ಬರ್ತಾರೆ ಇವರು. ಅಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ದೆ ಹೊಡಿಯೋದು, ಇಲ್ಲ ಅಂತ ಅಲ್ಲಿ ಕೂತ್ಕೊಂಡು ಇವಾಗ ಫ್ರೆಂಡ್ಸ್ಗಳೆಲ್ಲ ಕೂತ್ಕೊಂಡು ಅಲ್ಲಿ ಮಾತಾಡೋದು. ನೀವು ಅದಕ್ಕೆ ಬರ್ತೀರಾ, ನೀವು ಶೂಟಿಂಗ್ ಮಾಡೋಕ್ಕೆ ಬರ್ತೀರಾ? ಶ್ರದ್ಧೆಯಿಂದ ಮಾಡ್ಬೇಕು ಸರ್. ಒಂದು ಭಯಭಕ್ತಿ ಅನ್ನೋದನ್ನು ಎಲ್ಲಿ ಭಯಭಕ್ತಿ ಇರೋದಿಲ್ಲ ಅಲ್ಲಿ ಇದೆ ಆಗೋದು. ಸೋಲೆ ಕಟ್ಟಿಟ್ಟು ಬುತ್ತಿ. ನಿಮಗೆ ಸರ್ ಹಳಬ್ರು ಹೇಳ್ತೀವಿ ಇವತ್ತೆಲ್ಲ ಸ್ಟಾರ್ ಅಂತ ನಾವು ಹೇಳ್ತೀವಲ್ಲ ಸರ್, ಸ್ಟಾರ್ ಕ್ಯಾಸ್ಟ್. ಅವರೆಲ್ಲ ಸ್ಟಾರ್ಗಳು ಹೆಂಗಾಗಿರ್ತಾರೆ ಸರ್? ಅವರು ಎಲ್ಲ ತುಂಬ ಕಷ್ಟಪಟ್ಟವ್ರೆ ಸರ್. ನಾವು ಹೇಳೋದು ಇವತ್ತೆಲ್ಲ ಈಗ 4-5 ಜನ ನಮ್ಮಲ್ಲಿ ಏನು ಹೀರೋ ಅಂತಾರಲ್ಲ, ಅವ್ರು 4-5 ಜನನೂ ನೀವು ಕ್ಯಾಮ್ರಾ ಅವೆಲ್ಲ ಆಫ್ ಮಾಡೋಗಿ ಪರ್ಸ್ನಲಾಗಿ ಕೇಳಿ. ನನಗೆ ಗೊತ್ತು. ಈಗ ನಮ್ಮಲ್ಲೊಬ್ಬ ದೊಡ್ಡ ಸ್ಟಾರು, ನನಗೆ ತುಂಬ ಚೆನ್ನಾಗಿ ಪರಿಚಯ ಸರ್. ಅವರು ತುಂಬ ಅಂದರೆ ಸಖತ್ ಕ್ಲೋಸು. ಅವ್ರ ಸ್ಟ್ರಗಲ್ಗಳು ನೀವು ಕೇಳಬೇಕು ಸರ್, ಗ್ರೇಟ್ ಅನಿಸುತ್ತೆ. ಅವರೆಲ್ಲ ಹಂಗೆ ಬಂದಿರೋದು. ಅವರೆಲ್ಲ ಸರ್ ಸುಮ್ಮನೆ ಒಲಿದು ಬಂದ್ಬಿಡಲ್ಲ ಸರ್. ಮೇಲ್ಗಡೆನೂ ದೇವರು ಪ್ರತಿಯೊಂದು ನೋಡ್ತಿರ್ತಾನೆ. ಇವರು ಅದನ್ನು ಮಾಡಲ್ಲ. ಮಾಡಿದ್ರೆ ಇವತ್ತು ಚೆನ್ನಾಗಿರ್ತದೆ. ಈಗ ನನಗೆ ಹೆಂಗೆ ಸರ್ ಗೊತ್ತಿತ್ತು ಈ ಅಪ್ಪು ಸಿನಿಮಾಗೆ ಓಪನಿಂಗ್ ಬಂದೇ ಬರ್ತದೆ, ಇದು ಚೆನ್ನಾಗಿ ಆಗೇ ಆಗುತ್ತೆ ಅಂತ ನಾವು ಹೆಂಗೆ ಗೆಸ್ ಮಾಡ್ತೀವಿ? ಹಂಗೆ ನಾವೇನು ಬ್ರಹ್ಮನ ಅಲ್ವಾ? ನಾವೇನು ಭವಿಷ್ಯ ಹೇಳ್ತೀವ ಸರ್? ಒಂದು ಗೇಜ್ ಅಷ್ಟೇ. ಈ ಸಿನಿಮಾ ಹಿಂಗೆ ಚೆನ್ನಾಗಾಗುತ್ತೆ ಅಂತ 10 ಸಿನಿಮಾ ರಿಲೀಸ್ ಆಯ್ತವೆ. 10 ಸಿನಿಮಾದಲ್ಲಿ ನಾವು ಯಾಕೆ ಯಾವುದು ಮಾಡಲ್ಲ? ಅದು ಕಣ್ಮುಂದೆ ಕಾಣೋ ಸತ್ಯ ಇದು. ಚೆನ್ನಾಗಿ ಆಗೇ ಆಗುತ್ತೆ ಅಂತ ಗೊತ್ತು.